ಪ್ರಜ್ವಲ್ ರೇವಣ್ಣನ ಈ ಪ್ರಪಂಚದಲ್ಲೇ ಉಳಿಸಬಾರ್ದು ಅಂತ ಹೀನಕೃತ್ಯ ಮಾಡಿದ್ದಾರೆ. ಕಾನೂನಿನ ಪ್ರಕಾರ ಏನ್ ಶಿಕ್ಷೆ ಇದೆಯೋ ಅದಾಗಬೇಕು. ಆತನನ್ನ ಈ ನಮ್ಮ ಎಲ್ಲಾ ಸರ್ಕಾರಗಳು ಮತ್ತೆ ನ್ಯಾಯಾಂಗ ಗಲ್ ಶಿಕ್ಷೆನೇ ವಿಧಿಸ್ಬೇಕು. ಯಾಕಂದ್ರೆ ನಮ್ಮ ಅಕ್ಕ ತಂಗಿಯರು 3,000 ವಿಡಿಯೋ ಇದೆ ಅಂದ್ರೆ ನಮ್ಮ ಅಕ್ಕ ತಂಗಿಯರೇ ಅವರು. ನೇಹಾನ ಚುಚ್ಚಿ ಕೊಲೆ ಮಾಡಿದ್ನಲ್ಲ ಅವನು, ಯಾವನ ಕೋತಿ, ಅವ್ನ ಕೋತಿನೂ ಅನ್ಬಾರ್ದು ಅವನನ್ನ. ಅವ್ನು ಕಿತ್ತೋಗಿರೋನು. ಅವನ ವಿರುದ್ಧ ನಮ್ಗೆ ಎಷ್ಟು ಆಕ್ರೋಶ ಇದೆಯೋ, ನಮ್ಗೆ ಎಷ್ಟು ಆ ವಿಚಾರದಲ್ಲಿ ನಮ್ಗೆ ಕೋಪ ಇದೆಯೋ, ಅವನು ಒಂದು ಹೆಣ್ಮಗಳ ವಿಚಾರದಲ್ಲಿ ಈ ತರ ನಡ್ಕೊಂಡ. ಅವನು ಯಾವನೋ ಫಯ್ಯಾಜು, ಇವನೇನ್ರಿ ಇವನು 2,000 ಹೆಣ್ಮಕ್ಳು ಅವ್ರ ಗಂಡಂದ್ರು ಸಂಸಾರ ಮಾಡ್ತಾರೇನ್ರಿ? ನಾಳೆ ಅವ್ರ ಮಕ್ಕಳು ಅವ್ರ ಮುಖ ನೋಡ್ತಾರೇನ್ರಿ? ಆದ್ರೆ ಅದು ಬದಲಾಗ್ಬೇಕು ಅಂತ ನಾನು ಇವತ್ತು ಮಾಡ್ತಿರೋದು. ನಾವು ಅವರಿಗೆ ಸಪೋರ್ಟ್ ಮಾಡ್ಬೇಕು, ಅವ್ರ ಜೊತೆ ನಾವ್ ಇರ್ಬೇಕು. ಅವ್ರು ಯಾರಿದ್ದಾರೆ ಅವ್ರಿಗೆ ನಾವು ಬಲ ತುಂಬಬೇಕು. ನಿಮಗೆ ಸಮಾಜ ನಿಮ್ಮೊಂದಿಗಿದೆ ಅಂತ ಅವ್ರಿಗೆ ನಾವು ಧೈರ್ಯ ತುಂಬಿದಾಗ ಮಾತ್ರ ಅವ್ರ ಸಮಾಜದಲ್ಲಿ ಧೈರ್ಯವಾಗಿ ಬದುಕೋಕ್ ಸಾಧ್ಯ. ನಯ ಕೊಲೆ ಮಾಡಿದವನಿಗೆ ಗಲ್ ಶಿಕ್ಷೆ ಆಗ್ಬೇಕು, ಈ ಪ್ರಜ್ವಲ್ ರೇವಣ್ಣಗೂ ಗಲ್ ಶಿಕ್ಷೆ ಆಗ್ಬೇಕು. ಎಲ್ಲಿ ಯಾವ ದೇಶದಲ್ಲಿ ಉಳ್ಕೊಳ್ಳೋಕೆ ಅವಕಾಶ ಕೊಡ್ಬಾರ್ದು. ಯಾಕಂದ್ರೆ ಜರ್ಮನಿ ಅವರು ಹೀನಕೃತ್ಯ ಮಾಡಿದ್ದಾನೆ. ವಿಶ್ವಗುರು ವಿಶ್ವದ ಯಾವ ದೇಶದಲ್ಲಾದ್ರೂ ಅವರಿಗೆ ಕೊಡಿಸ್ಬೋದು. ವಿಶ್ವಗುರು ಜರ್ಮನಿಯಿಂದನೂ ಒದ್ದೋಡಿಸಬಹುದು. ಈ ತರ ನೀಚನಿಗೆ ವಿಸಾ 24 ಗಂಟೆಗಳು ಸಿಗತ್ತೆ ಅಂತ ಹೇಳಿದ್ರೆ ಅದು ಎಕ್ಸ್ಟರ್ನಲ್ ಅಫೇರ್ಸ್ ಸಪೋರ್ಟ್ ಇಲ್ಲದೆ ಆಗೋದೇ ಇಲ್ಲ. ಎಕ್ಸ್ಟರ್ನಲ್ ಅಫೇರ್ಸ್ಗೂ ಕರ್ನಾಟಕ ಸರ್ಕಾರಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ಅವ್ರ ಸಪೋರ್ಟ್ ಅವ್ರ ಕುಮ್ಮಕ್ಕಿದ್ದೇ ಹೋಗಿದ್ದು. ನನ್ನ ಕಳಕಳಿ ವಿನಂತಿ ಏನು ಗೊತ್ತಾ ಮೇಡಮ್, ಇದೆಲ್ಲ ಬೇಡ ಸರ್. ಈಗ ನೀವು ಎಲ್ಲರೂ ಅವರೇ, ನನ್ನ ಕಳಕಳಿಯ ವಿನಂತಿ ಏನು ಅಂತ ಹೇಳಿದ್ರೆ, ಅವ್ರು ಯಾವ ತರ ಶಿಕ್ಷೆ ಆಗಬೇಕು ಅಂತ ಹೇಳಿದ್ರೆ, ಸೌದಿ ಅರೇಬಿಯಾದ ಶಿಕ್ಷೆ ಏನಿದೆ, ಅವನ ರಸ್ತೆಯಲ್ಲಿ ನಿಂತ್ಕೊಂಡು ಅವನ ಮರ್ಮಾಂಗವನ್ನು ಕತ್ತರಿಸಿದ್ರೆ ಸೌದಿ ಅರೇಬಿಯಾದ ಶಿಕ್ಷೆ ಆಗಬೇಕು. ಅದ್ರ ಜೊತೆಗೆ ನಾಗರಿಕರಲ್ಲಿ ನನ್ನ ವಿನಂತಿ ಏನಂತ ಹೇಳಿದ್ರೆ, ನಿಮ್ಮ ಮೊಬೈಲ್ಗೆ ಆ ವಿಡಿಯೋಗಳನ್ನ ಬಂದ್ರೆ ಆ ವಿಡಿಯೋಗಳನ್ನ ದಯವಿಟ್ಟು ನಮ್ಮ ಅಕ್ಕ ತಂಗಿಂದಿರೋದು ಆ ವಿಡಿಯೋಗಳನ್ನ ಮತ್ತೆ ಫಾರ್ವರ್ಡ್ ಮಾಡಿ, ಯಾರು ನಿಮಗೆ ಕಳಿಸ್ತಾ ಅವನ ರಿಕ್ವೆಸ್ಟ್ ಮಾಡಿ ಆ ವಿಡಿಯೋನ ಅಲ್ಲೇ ಡಿಲೀಟ್ ಮಾಡಕ್ಕೆ ಎಲ್ಲರೂ ಅದಕ್ಕೆ ಸಹಕರಿಸಬೇಕು ಅಂತ ಹೇಳಿ ನಾಗರಿಕರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತೇನೆ. ಪೆನ್ ಡ್ರೈವ್ ಮಾಡ್ಬಿಟ್ಟು ತುಂಬಾ ಹಂಚಿದಾರಲ್ಲ ಅವರಿಗೂ ಅವ್ರನ್ನ ಫಸ್ಟ್ ಗಲ್ಲಿಗೆ ಹಾಕ್ಬೇಕು ಮೇಡಮ್. ಅವನು ಏನೋ ಮಾಡ್ದ, ಅದನ್ನ ಇಡೀ ರಾಜ್ಯಕ್ಕೆ ಮತ್ತು ಇಡೀ ಬೀದಿ ಗಲ್ಲಿಗಳಲ್ಲಿ ಪ್ರತಿಯೊಬ್ಬರ ಮೊಬೈಲ್ಗಳಲ್ಲಿ ಬರೋಂಗ್ ಮಾಡಿದ್ನಲ್ಲ ಅವನು ಯಾವನೋ ಕ್ರಿಮಿನಲ್. ಅವನ್ನ ಫಸ್ಟ್ ಗಲ್ಲಿಗೆ ಏರಿಸ್ಬೇಕು ಅವನ್ನ. ಆಲ್ ರೈಟ್, ಓಕೆ. ಅಯ್ಯೋ, ಇಷ್ಟೊತ್ತಿಗೆ ದೊಡ್ಡ ರಾಮಾಯಣ ಆಗೋದು. ಗತಿ ಇಲ್ದೇ ಇರೋರು ಬಡವ್ರ ಮಕ್ಕಳಾಗಿದ್ರೆ ಇಷ್ಟೊತ್ತಿಗೆ ಆಗ್ಲಿಲ್ಲ ಅಂದ್ರೆ ತುಂಬಾ ಜನಕ್ಕೂ ಹಿಂಗೆ ಆಗ್ತಿತ್ತು ಮೇಡಮ್. ನಿಜ ಮಹಿಳೆಗೆ ಈ ತರ ಆಗಿದ್ ನೋಡಿ ನಮಗೆ ತುಂಬಾ ಅಂದ್ರೆ ನಾಳೆ ನಮಗೂ ಈ ಪರಿಸ್ಥಿತಿ ಬರ್ಬೋದು ಅಂತ ಹೇಳಿ ಮನೆ ಕೆಲಸ ಮಾಡೋ ಹುಡುಗಿ ಹೆಂಗ್ಸೋರು ಅಂತ ಮನೆಗೆ ಹೋಗಿದ್ದಾರೆ. ಅವ್ರಿಗೆ ಈ ತರ ಮಾಡ್ತಾರೆ ಅಂತ ಹೇಳಿದ್ರೆ ಮುಂದೆ ಮಹಿಳೆಯರಿಗೆ ಏನ್ ರಕ್ಷಣೆ ಇದೆ? ಅಲ್ಲ, ನನ್ಗೆ ಅರ್ಥ ಆಗದೆ ಇರೋದು, ತುಂಬಾ ಹಳೇದಿದು ವಿಡಿಯೋ ಅಂತ ಅವ್ರ ಅಪ್ಪ ಅಮ್ಮನೋ ಯಾರು ಹೇಳ್ತಾ ಇದಾರಲ್ಲ. ಇಷ್ಟು ಹಳೆ ವಿಡಿಯೋ ಆದ್ರೂ ಮಗನಿಗೆ ಹಿಂಗೆ ಊರ್ ಮೇಯಕ್ ಬಿಟ್ಟಿದ್ರ ನೀವು? ಊರಲ್ಲಿರೋ ಹೆಣ್ಮಕ್ಳನ್ನೆಲ್ಲ ಹಾಳು ಮಾಡಿ ಅಂತ ಬಿಟ್ಟಿದ್ರ ನೀವು? ಅದೇಂಗ್ರಿ? ಯಾವ ತಂದೆ ತಾಯಿ ನೀವು ತಾಯಂದ್ರೆ ಇದೀರಿ. ನಾವು ಕೆಟ್ಟವ್ರು ಇರ್ಬೋದು, ನಮ್ಮ ಮಕ್ಕಳು ಒಳ್ಳೇದಾಗ್ಬೇಕು ಅಂತ ಬಯಸ್ತೀವಿ. ನಾವು ಕೆಟ್ಟವರಾದ್ರೂ ಪರವಾಗಿಲ್ಲ, ನಮ್ಮ ಮಕ್ಕಳು ನೀತಿವಂತರಾಗಿ ಬಾಳ್ಬೇಕು ಅಂತ ನಾವು ಬಯಸ್ತೀವಿ. ಸಮಾಜಕ್ಕೆ ಒಳ್ಳೆ ಪ್ರಜೆಗಳಾಗ್ಬೇಕು ಅಂತ ಬಯಸ್ತೀವಿ. ತಪ್ಪು ಮಾಡಿದ್ರೆ ತಿದ್ದುತ್ತೀವಿ. ತಪ್ಪು ಮಾಡಿದ್ರು ಕೂಡ ತಿದ್ದದೆ ಆತನನ್ನ ಈ ತರ ಮೆರವಣಿಗೆ ಮಾಡಿಸ್ಕೊಂಡ್ ಬಂದಿದ್ದೀರಲ್ಲ ನೀವು. ಅಸಹ್ಯದ ಪರಮಾವಧಿ. ಬಟ್ ಒಂದಂತೂ ಸತ್ಯ ವೀಕ್ಷಕರೇ, ಈತನನ್ನ ಸುಮ್ಮನೆ ಬಿಡಬಾರ್ದು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.